ಇದಕ್ಕೆ ಲಗಾಮ್ ಹಾಕಕ್ಕಾಗದೇ ಇಲ್ವಾ, ಕೋರ್ಟಲ್ಲಿ ಏನು ಮಾಡ್ಬೋದು, ಸ್ಟೇಷನ್ಗಳಲ್ಲಿ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಪೊಲೀಸರನ್ನ ಮತ್ತು ವಕೀಲರನ್ನ ಮಾತನಾಡಿಸೋದ್ರ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋರನ್ನ ಆ್ಯಂಡ್ ಹೆಣ್ಣುಮಕ್ಳ ಪರವಾಗಿ ಇವತ್ತು ಮಹಿಳಾ ಹೋರಾಟಗಾರ್ತಿಯರು ಬಂದಿದ್ದಾರೆ. ಆ್ಯಂಡ್ ವಿಜಯಲಕ್ಷ್ಮಿ ದರ್ಶನ್ ಅವರ ವಿಚಾರ ಆಗಿರೋದ್ರಿಂದ ದರ್ಶನ್ ಅಭಿಮಾನಿಗಳನ್ನು ಕೂಡ ಸ್ಟುಡಿಯೋಗೆ ವೆಲ್ಕಮ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಹೋಗ್ತೀನಿ. ನಾನು ಆರಂಭದಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸುಭಾಷ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಭಾಷ್. ಇನ್ನು ಲಕ್ಷ್ಮಿ ಮಹಿಳಾ ಹೋರಾಟಗಾರ್ತಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಶ್ರೀದೇವಿ ನಟಿ ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀದೇವಿ ಅವರೇ. ಇನ್ನು ದರ್ಶನ್ ಅಭಿಮಾನಿಗಳಾಗಿ ಜಗದೀಶ್ ಮತ್ತು ಜ್ಞಾನೇಂದರ್ ಇದ್ದಾರೆ, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರು ಸುಧನ್ವಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ನಿಮ್ಮಿಂದನೇ ಕಾಮೆಂಟ್ ತಗೊಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಸೋಷಿಯಲ್ ಮೀಡಿಯಾ ಯೂಸ್ಗಿಂತ ಅಬ್ಯೂಸ್ ಆಗ್ತಾ ಇರೋದೇ ಜಾಸ್ತಿ. ಈ ಬ್ಯಾಡ್ ಕಾಮೆಂಟ್ಗಳಿಂದ ಎಷ್ಟೋ ಸಂಸಾರಗಳು ಹಾಳಾಗಿದ್ದಾವೆ, ಎಷ್ಟೋ ಜೀವಗಳು ಹೋಗಿದ್ದಾವೆ. ಪ್ರಾಬ್ಲಮ್ಗಳೇ, ಬ್ಯಾಡ್ ಕಾಮೆಂಟಿಂದ ಯಾರು ಕೂಡ ಉದ್ಧಾರ ಆಗಿಲ್ಲ. ಎಷ್ಟೇ ಕೇಸ್ಗಳನ್ನು ಕೊಟ್ಟರೂ ಕೂಡ ಇದನ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಾಯಿಲ್ಲ, ಸರಿಯಾದ ಕ್ರಮವನ್ನು ತಗೊಳಕ್ಕಾಗ್ತಾಯಿಲ್ಲ. ಯಾಕೆ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಅದರಲ್ಲಿ ಏನು ಅಂದರೆ ಎರಡಿದೆ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಲ್ಲಿ ಏನು ಅಂದರೆ ಅದು ಅಸಭ್ಯತೆ ಇಲ್ಲ ಅಂದರೆ ಎಲ್ಲರಿಗೂ ಅವ್ರ ಅಭಿಪ್ರಾಯ ತಿಳಿಸಕ್ಕೆ ಸ್ವಾತಂತ್ರ್ಯ. ಬಟ್ ಆ ಸಭ್ಯತೆಯನ್ನು ಮೀರಿ ಇಲ್ಲ, ಮೋಸ್ಟ್ ಪರ್ಟಿಕ್ಯುಲರ್ಲಿ ಲೇಡೀಸ್ ಇದ್ದಾಗ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳೋದು, ಅಸಭ್ಯತೆಯಿಂದ ನಡ್ಕೊಳೋದು, ಅದು ಕ್ರಿಮಿನಾಲಿಟಿ ಆಗುತ್ತೆ. ಏನು ಅಂದ್ರೆ ತುಂಬಾ ಜನ ಅದನ್ನ ಕಂಪ್ಲೇಂಟ್ ಕೊಡಕ್ ಹೋಗಲ್ಲ. ಸಾಮಾನ್ಯ ಇವು ಬರ್ತಾ ಇರತ್ತೆ, ಇವನ್ನೆಲ್ಲ ಮಾಡ್ಕೊಂಡು ಸ್ಟೇಷನ್ಗೆ ಹೋಗಿ ನಮ್ಮ ಟೈಮ್ ಏನ್ ವೇಸ್ಟ್ ಮಾಡೋದು ಅನ್ನೋ ಮನಸ್ಥಿತಿಲಿ ಇರ್ತಾರೆ. ಹಾಗಾಗಿ 99% ಕೇಸ್ ರಿಜಿಸ್ಟರ್ ಆಗಲ್ಲ. ಎಲ್ಲೋ ಕೆಲವರು ಇಲ್ಲ ಪಾಠ ಕಲಿಸ್ಬೇಕು ಅಂತ ಹಠಕ್ಕೆ ಬೀಳ್ತಾರೆ. ಹಾಗಾಗಿ ಕೇಸ್ ರಿಜಿಸ್ಟರ್ ಮಾಡಲ್ಲ ಅನ್ನೋದೇ ಒಂದು ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಇದೊಂದು ಗ್ರಾಂಟೆಡ್ ತರ ತಗೊಂಡಿದ್ದಾರೆ. ಬಟ್ ನೀವು ಹಳೆ ಇದ್ರಲ್ಲಿ ನೋಡ್ಬೋದಾಗಿತ್ತು, ರಮ್ಯಾ ಅವ್ರ ಕೇಸ್ ರಿಜಿಸ್ಟರ್ ಮಾಡಿರೋ ಕೇಸಲ್ಲಿ ಎಫ್ಐಆರ್ ಆಗಿರೋದ್ರಲ್ಲಿ ಕೋರ್ಟ್ ಕೂಡ ಬೇಲೆ ಕೊಡ್ಲಿಲ್ಲ. ಅದರಲ್ಲಿ ಎಲ್ಲ 3 years ಪನಿಷ್ಮೆಂಟ್ ಇದ್ರೂ ಕೂಡ ಒಂದೇ ಒಂದು ಅಫೆನ್ಸ್ ಮಾತ್ರ ನಾನ್ ಬೇಲಬಲ್ ಬರುತ್ತೆ. ನಾವು ಕೋರ್ಟ್ ಕೂಡ ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ. ಮುಂಚೆ ಎಲ್ಲ ಲಿಬರಲ್ ಆಗಿ ಬೇಲ್ ಕೊಡೋರು. ಆ ಕೇಸಲ್ಲಿ ಇದನ್ನ ಕೋರ್ಟ್ ಗಮನಕ್ಕೂ ಇವಾಗೆಲ್ಲ ಬರ್ತಾ ಇದೆ. ಏನು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ನೋಡ್ತಾರೆ, ಜಡ್ಜಸ್, ಲಾಯರ್ಸ್, ಪ್ರಾಸಿಕ್ಯೂಟರ್ಸ್, ಏನ್ ನಡೀತಾ ಇದೀವಿ ಕಾಮೆಂಟ್ ಎಲ್ಲರೂ ಓದ್ಬೋದು. ಪ್ರಪಂಚಕ್ಕೆ ಎಲ್ಲರಿಗೂ ಓಪನ್ ಇದೆ, ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನಮ್ಗೆ. ಹಾಗಾಗಿ ಅದ್ರಲ್ಲಿ ಬೇಲ್ ಕೂಡ ಸಿಕ್ಲಿಲ್ಲ. ಇವ್ರು ಏನ್ ಮಾಡ್ತಾರೆ, ಅದ್ರ ಕಾನ್ಸಿಕ್ವೆನ್ಸಸ್ ಗೊತ್ತಾಗಲ್ಲ. ಯಾರು ಕಮೆಂಟ್ ಹಾಕೋರ್ಗೂ ಕೂಡ ಏನೋ ಹಾಕ್ಬಿಡ್ಬೋದು. ಎಕ್ಸ್ಪೋಸ್ ಆಗ್ಬೇಕಾ, ಸ್ವಲ್ಪ ಜಾಸ್ತಿ ಎಕ್ಸ್ಪೋಜರ್ ಸಿಗ್ಬೇಕಂತ ಅಲ್ಲ, ಇವಾಗ ಬರ್ತಾ ಇದೆ. ಇವಾಗ ಈ ನಡುವೆ ಬಹಳಷ್ಟು ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇದೆ. ಕೋರ್ಟ್ ಕೂಡ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ. ಬಟ್ ಇನ್ನೊಂದು ಏನು ಅಂದ್ರೆ ನಮ್ಮ ಪೊಲೀಸ್ ಅವರು ಕೂಡ ಎಲ್ಲೋ ಕೆಲವೊಂದ್ ಸರ್ತಿ ಇಂಥದನ್ನ ನಿರ್ಲಕ್ಷ್ಯ ಮಾಡಿ ಬೇಡ ಅಂತ ಇದ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಬೇರೆ ಒತ್ತಡಗಳು ಇರುತ್ತೆ, ಬೇರೆ ಸೀರಿಯಸ್ ಹೀನಸ್ ಅಫೆನ್ಸ್ ನ ಇನ್ವೆಸ್ಟಿಗೇಷನ್ ಮಾಡೋ ಯಾಕೆ ಅವರು ಕೂಡ ಡಿಮೋಟಿವೇಟ್ ಮಾಡಿ ನಾವೇ ನೋಡಿದ್ರಿ. ಕಂಪ್ಲೇಂಟ್ ಕೊಡಕ್ ಹೋದಾಗ ಬೇಡ ಬಿಡಿ, ಇದು ಯಾಕೆ ಇದ್ ಮಾಡ್ತೀರಾ, ಎಸ್ಕಲೇಟ್ ಮಾಡ್ತೀರಾ, ನೀವು ಕೋರ್ಟ್ಗೆ ಸಾಕ್ಷಿ ಕೊಡಕ್ ಬರ್ಬೇಕು, ಇದಾಗತ್ತೆ ಅನ್ನೋದು ಅದೊಂದು ರೀತಿ. ಆಮೇಲೆ 99% ಹೋಗಲ್ಲ, ಯಾಕೆ ಹೋದ್ರೆ ಹೋಗ್ಲಿ ಅಂತ ಇದಾಗುತ್ತೆ. ಇದನ್ನ ಅಡ್ವಾಂಟೇಜ್ ತಗೊಂತ ಇದಾರೆ. ಬಟ್ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರೆ ಅವ್ರು ಯಾರು ಕಳಿಸಿದಾರೆ ಕಂಡಿಡಿಯೋದು ಬಹಳ ಈಸಿ ಇದೆ. IP ಅಡ್ರೆಸ್ ಸಿಕ್ಬಿಡುತ್ತೆ. ನೀವು 10-20 ಫೇಕ್ ID ಮಾಡ್ಕೊಂಡ್ರು ನಿಮ್ಮನ್ನ ಕಂಡಿಡಿಯೋದೇನು ಬಹಳ ಈಸಿ ಅದು. ಅದು ಬೇರೆ ಕ್ರೈಮ್ ಮಾಡೋದು ತಪ್ಪಿಸ್ಕೊಬಿಡ್ಬೋದು, ಇದನ್ನ ತಪ್ಪಿಸ್ಕೊಳ್ಳೋದು ಬಹಳ ಇದೆ. ಯಾಕೆಂದ್ರೆ ಅವ್ರದ್ದು IP ಅಡ್ರೆಸ್ ಇರುತ್ತೆ, ಕಳ್ಸಿರೋದು ಅಕೌಂಟ್ ಡಿನೈ ಮಾಡಕ್ಕಾಗಲ್ಲ. ಸಿಂಪಲ್ ಆಗಿ ಕೇಸಲ್ಲಿ ಕನ್ವಿಕ್ಷನ್ ಆಗ್ಬಿಡುತ್ತೆ. ಅಟ್ಲೀಸ್ಟ್ 1 ವರ್ಷ 3 ವರ್ಷ ಇದ್ರು ಕೂಡ 1 ವರ್ಷ ಕನ್ವಿಕ್ಷನ್ ಆಗಿ ಫೈನ್ ಆಯ್ತು ಅಂದ್ರೆ ಕೇಸಲ್ಲ ಎದುರಿಸಿ ಚಿತ್ರನ ಆಗಿ ಹೋಗ್ತಾರೆ. ಬಟ್ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಯಾರೋ ವಿಕ್ಟಿಮ್ಸ್ಗಳಿಗೂ ಗೊತ್ತಾಗ್ತಾ ಇಲ್ಲ. ಈ ಪರ್ಪಿಟ್ರೇಟರ್ಸ್ ಯಾರು ಮಾಡ್ತಾ ಇದಾರೆ ಅವ್ರಿಗೂ ಇದ್ರ ಬಗ್ಗೆ ಜ್ಞಾನ ಇಲ್ದಿರೋದ್ರಿಂದ ಈ ರೀತಿ ಮಾಡಿದ್ರೆ ನನಗೆ ನಾಳೆ ಈ ರೀತಿ ತೊಂದರೆ ಆಗುತ್ತೆ ಅನ್ನೋ ಒಂದು ಜ್ಞಾನ ಇಲ್ಲದೆ ಇರೋದ್ರಿಂದ ಈ ರೀತಿ ಮಾಡ್ತಾ ಇದಾರೆ. ಬಟ್ ನನ್ನ ಪ್ರಕಾರ ಇವಾಗೆಲ್ಲ ರಿಜಿಸ್ಟರ್ ಆಗೋದ್ರಿಂದ ಇನ್ನೊಂದು 6 ತಿಂಗಳು ವರ್ಷದಲ್ಲಿ ನನ್ನೊಂದು 100% ಕಂಟ್ರೋಲ್ ಬರುತ್ತೆ. ಬಟ್ ಕಂಪ್ಲೇಂಟ್ ಕೊಡೋರ್ ನಂಬರ್ಸ್ ಜಾಸ್ತಿ ಆಗ್ಬೇಕು. ನಂಬರ್ಸ್ ಜಾಸ್ತಿ ಆಮೇಲೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಕಾಮೆಂಟ್ ಗಳ ನಂಬರ್ಸ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. 100% ಆಗುತ್ತೆ. ಇವಾಗ ಏನ್ ಕಳಿಸ್ತೀನಿ ಯಾವ್ದೋ ಫೇಕ್ ಐಡಿ ಮಾಡಿ ನನ್ನೇನ್ ಮಾಡ್ಕೊಂತಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾವೊಂದು ಬೇರೆ ಫೋಟೋ ಇರ್ತದೆ, ಏನೋ ಹೆಸರೇ ಬೇರೆ. ಹಾಗಾಗಿ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಇದು. ಬಟ್ ನಮ್ಮ ಲಾ ಎನ್ಫೋರ್ಸಿಂಗ್ ಸೈಬರ್ ಸ್ಟೇಷನ್ ಕೂಡ ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಕಂಪ್ಲೇಂಟ್ ಕೊಡಕ್ ಹೋದಾಗ ರಿಜಿಸ್ಟರ್ ಮಾಡ್ಕೊಬೇಕು ಅನ್ನೋದು ಖಂಡಿತ. ಇನ್ನು ಜ್ಞಾನೇಂದರ್ ಅವರೇ, ಡೆಫಿನೆಟ್ಲಿ ನಿಮ್ಗಳಿಗೆ ಅಭಿಮಾನಿಯಾಗಿ, ದರ್ಶನ್ ಅವರ ಅಭಿಮಾನಿಯಾಗಿ ಇವತ್ತಿನ ಬೆಳವಣಿಗೆ ಬಹಳ ನೋವು ತಂದಿರುತ್ತೆ. ನಿಮ್ಗಳಿಗೆ ನೋವು ಅನ್ನೋದಕ್ಕಿಂತಲೂ ಒಬ್ಬ ಹೆಣ್ಣು ಮಗಳಾಗ್ಲಿ ಅಥವಾ ಗಂಡು ಮಗ ಆಗ್ಲಿ ತಲೆ ಗಟ್ಟಿದೆ ಅಂತ ಬಂಡೆಗೆ ಚಚ್ಕೊಳಕ್ ಹೋಗಲ್ಲ.
ಅಲ್ಟಿಮೇಟ್ ಆಗಿ ನೋವು ಆಗುತ್ತೆ. ಅವ್ರು ಎಷ್ಟೇ ಸ್ಟ್ರಾಂಗ್ ಇದೀವಿ, ನಾವು ನೆಗ್ಲೆಕ್ಟ್ ಮಾಡ್ತೀವಿ ನೆಗೆಟಿವ್ ಕಾಮೆಂಟ್ಗಳನ್ನ ಅಂತ ಅಂದ್ರೂ ಕೂಡ ಮನ್ಸಿಗೆ ಬಹಳ ಘಾಸಿ ಆಗುತ್ತೆ. ಯಾವುದೋ ಫೋಟೋನ ಯಾವುದಕ್ಕೋ ಲಿಂಕ್ ಮಾಡೋದು, ಪರ್ಸನಲ್ ವಿಚಾರಗಳನ್ನ ಟಾರ್ಗೆಟ್ ಮಾಡೋದು. ಪಾಪ ಒಬ್ಬ ಹೆಣ್ಮಗಳಾಗಿ ಒಬ್ಳೆ ಹೇಗೆ ಸಹಿಸ್ಕೊಳ್ತಾ ಇದ್ದಾಳೆ ಅನ್ನೋದು ನಮಗೆ ಕಾಡುವಂತಹ ಪ್ರಶ್ನೆ. ಹೇಗೆ ಹೇಳ್ತೀರಿ, ಏನ್ ಹೇಳ್ತೀರಿ ಬ್ಯಾಡ್ ಕಾಮೆಂಟ್ಗಳಿಗೆ? ಕಮೆಂಟ್ ಮಾಡಿರೋರಿಗೆಲ್ಲ ಏನಂದ್ರೆ ಒಂದು ಧೈರ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಧೈರ್ಯ ಇಲ್ಲ, ಎದುರುಗಡೆ ಒಂದು ಮಾತಾಡೋವಂಥ ಧೈರ್ಯ ಇಲ್ಲ. ಎಲ್ಲೋ ಕೂತ್ಕೊಂಡು ಏನೋ ಟೈಪ್ ಮಾಡ್ತಾ ಏನೋ ಆಗ್ತಾರೆ. ಒಂದು ಹೆಣ್ಮಕ್ಳಿಗಿಂತ ಆಗೋಕ್ಕಿಂತ ಮುಂಚೆ ತನ್ನ ತಾಯಿ, ತನ್ನ ಅಕ್ಕ ತಂಗಿ ಹೆಣ್ಣನ್ನು ಮರ್ತೋಗ್ಬಿಡ್ತಾರೆ. ಅದನ್ನು ಮರ್ತಿರೋದಕ್ಕೆ ಅವ್ರು ಈ ಥರ ಕಮೆಂಟ್ ಹಾಕಿರೋದು. ಈ ಥರ ಹಾಕಿರೋದು ತುಂಬ ತಪ್ಪು. ಇವಾಗ ಕಂಪ್ಲೇಂಟ್ ಆಗಿದೆ, ಪೊಲೀಸರು ಅದಕ್ಕೆ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅದೇನು ಶಿಕ್ಷೆ ಆಗಬೇಕು ಅದು ಮಾಡಿದ್ರೆ ತುಂಬ ನೆಕ್ಸ್ಟ್ ಆಗೋದು ಕಂಟ್ರೋಲ್ ಆಗುತ್ತೆ. ಇಲ್ಲಾಂದ್ರೆ ಇದು ಹಿಂಗೆ ಆಗ್ತಾ ಹೋಗುತ್ತೆ. ಓಕೆ, ಜಗದೀಶ್ ಅವರೇ ನಿಮ್ಮ ಫಸ್ಟ್ ಕಾಮೆಂಟ್. ನನ್ನ ಕಮೆಂಟ್ ಅಂತ ಹೇಳಿದ್ರೆ, ಈಗ ನಮ್ಮ ಗುರುಗಳೊಬ್ರು ನಟರಾಜ್ ಗೌಡ್ರು ಅಂತಿದ್ದಾರೆ, ಇದ್ರ ಒಂದು ಡಿಬೇಟ್ ಇದೆ ಇದ್ರ ಬಗ್ಗೆ ಅಂತ ಹೇಳಿದಾಗ ನಮ್ಮ ನಟರಾಜ್ ಗೌಡ್ರು ಒಂದು ಹೇಳಿದ್ರು, ಅವರು ಒಬ್ರು ವಕ್ತಾರರು, ಅವ್ರು ಹೇಳ್ತಾ ಇದ್ರು, ನೋಡಿ ಜಗದೀಶ್, ಬೆಳಗಿರೋದೆಲ್ಲ ಹಾಲಲ್ಲ, ಕೆಂಪಗಿರೋದೆಲ್ಲ ರಕ್ತ ಅಲ್ಲ ಅಂತ. ಎಷ್ಟೋ ಜನ ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಪುಟ ಓದ ಪುಟ ಆ ಥರ ಇರ್ತಾರೆ. ನಾವೇನೋ ಒಂದು ಎಂಟರ್ಟೈನ್ಮೆಂಟ್ ನೋಡ್ತಾ ಇರ್ತೀವಿ. ಈಗ ನಮ್ಮ ಏನಿದೆ, ಈಗ ನನಗೊಂದು ಅಧಿಕಾರ ಇಲ್ವಾ, ನಾನೊಂದು ವೀಡಿಯೋ ಹಾಕ್ಬೋದು, ಇನ್ನೊಂದು ಹಾಕ್ಬೋದು. ನನ್ನ ಅನಿಸಿಕೆಗೆ ನಾನು ಹಾಕಿರ್ತೀನಿ, ಅದಕ್ಕೆ ತುಂಬ ಕೆಟ್ಟದ್ದು ಹಾಕ್ತಾ ಇರ್ತಾರೆ. ನನಗೆ ಹಾಕೋದಕ್ಕೂ ಇನ್ನೊಬ್ಬರು ಲೇಡಿಗೆ ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾನು ಹೇಳೋದೇನಂತ ಹೇಳಿದ್ರೆ, ಈ ಜನಗಳು ಯಾವ ಥರ ಅಂತ ಹೇಳಿದ್ರೆ, ದರ್ಶನ್ ಅವ್ರು ಮಾಡಿದ ತಪ್ಪು, ಅದು ತಪ್ಪು, ಇದು ತಪ್ಪು, ರಮ್ಯ ಅವ್ರು ಮಾಡಿದ ತಪ್ಪು, ದರ್ಶನ್ ಅವ್ರ ಫ್ಯಾನ್ಸ್ ದಾದಾಗಿರಿ ಮಾಡಿದ್ರು, ಗೂಂಡಾಗಿರಿ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಹೇಳಿದ್ರು. ಇವತ್ತು ದರ್ಶನ್ ಅವ್ರ ಹೆಂಡತಿಗೆ ಇದು ಹಾಕಿದಾರಲ್ವಾ, ಹಂಗಂದ್ರೆ ದರ್ಶನ್ ಫ್ಯಾನ್ಸ್ ಹಾಕೋರು ಇದಕ್ಕೆ ಬೇರೆಯವ್ರು ದಾದಾಗಿರಿ ಮಾಡ್ತಾ ಇಲ್ವಾ, ಗೂಂಡಾಗಿರಿ ಮಾಡ್ತಾ ಇಲ್ವಾ? ಇವ್ರಿ ದರ್ಶನ್ ಫ್ಯಾನ್ಸ್ ಆಗಲಿ, ಇಲ್ಲ ಸುದೀಪ್ ಅಣ್ಣನ್ ಫ್ಯಾನ್ಸ್ ಆಗಲಿ, ಇನ್ನೊಬ್ರು ಫ್ಯಾನ್ಸ್ ಈ ತರ ಅಲ್ಲ, ಹುಳಗಳು ಅಂತ ಇವ್ರನ್ನ ಯಾವ ತರ ಹೆಂಗ್ ಕಂಡಿಡಿಯಕ್ಕಾಗುತ್ತೆ? ಕಂಡಿಡಿಯಕ್ಕೆ ಆಗಲ್ಲ. ಅಲ್ಲಿ ಏನಂತ ಕಮೆಂಟ್ ಹಾಕಿದ್ದಾರೆ, ಮೇಡಮ್ ಡ್ಯಾಶ್ ಡ್ಯಾಶ್ ಈ ತರ ಮಾತು ಹಾಕಿದ್ದಾರೆ. ಈಗ ಕಂಡಿಡಿಯಕ್ಕೆ ಆಗಲ್ಲ ಇವ್ರನ್ನ. ಇವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಮ ಪೊಲೀಸವರು ಏನಾದ್ರು ಮಾಡ್ಬೇಕು. ನನಗೊಬ್ರು ಪರಿಚಯರವರು ಸೈಬರ್ ಅಲ್ಲಿ ಒಬ್ರು ಇರೋರು, ಅವ್ರು ಹೇಳ್ತಾ ಇದ್ರು, ಈ ತರ ನಿಮ್ಮ ಏರಿಯಾದಲ್ಲಿ ಯಾರ್ಯಾರು ಇರ್ತಾರೆ ನನಗೆ ಕಳಿಸಿ, ಅದೇನಾಗ್ಬೋದು ಚೆಕ್ ಮಾಡ್ಬೋದಾ, ಏನೋ ಸಿಗ್ಬೋದಾ, ಏನೋ ಟ್ರೈ ಮಾಡೋಣ. ಅಂದ್ರೆ ಫಸ್ಟ್ ಏನಂತಾರೆ, ಗಿಡವಾಗಿ ಇರ್ಬೇಕ್ರೆ ಅದು ನಮ್ಮ ಮುರಿದಾಕ್ಬಿಡೋಣ ಅನ್ಕೊಂಡು ನನಗೆ ಹೇಳಿದ್ದಾರೆ. ನಮ್ಮ ಚಂದ್ರಕಾಂತ್ ಸರ್ ಅಂತ ಒಬ್ರು ಇದ್ದಾರೆ, ಇಲ್ಲ ಅನ್ನಪೂರ್ಣೇಶ್ವರ ನಗರದಲ್ಲಿ ಇದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ ನಮ್ಗೆ ಫಾರ್ವರ್ಡ್ ಮಾಡಿ ಆ ಥರ ಹೇಳ್ತಾ ಇರ್ತಾರೆ. ಆ ಥರ ಏನಾದ್ರೂ ಬಿಗಿ ಬಂದೋಬಸ್ತಾಗಿ ಏನಾದ್ರು ಮಾಡಬೇಕು. ಆ ಥರ ಮಾಡ್ದಾಗ್ಲೇನೆ ಈಗ ನೀವು ಹೇಳ್ದಂಗೆ ಇವ್ರನ್ನ ಬೆತ್ತಲೆಗೊಳಿಸ್ಬೇಕು. ಯಾರಾಗಿದ್ದಾರೆ, ಏನಾಗಿದ್ದಾರೆ, ಇಡೀ ನಮ್ಮ ಕರ್ನಾಟಕ 4 ಜನ ಮುಂದೆ ಬಂದ್ರೆ ಆಮೇಲೆ ಬಾತ್ರೂಮಿಗೆ ಫೋನ್ ತಗೊಂಡೋಗಿ ಕಾಮೆಂಟ್ ಹಾಕೋರ್ ನಂಬರ್ಸ್ ಕಡಿಮೆ ಆಗುತ್ತೆ. ನೀವು ಹೇಳ್ದಂಗೆ ಮೇಡಮ್, ಇವ್ರು ಮುಂದೆ ಬಂದ್ಬಿಟ್ರೆ ಮೇಡಮ್ 100ಗೆ 200%. ಇವ್ರಿಗೆ ಯಾವ ತರ ಇರ್ಬೇಕು ಗೊತ್ತಾ, ಹಿಂದಿನ ಕಾಲದಲ್ಲಿ ಕಲ್ಲಲ್ಲಿ ಓಡಿಸೋದು, ಈ ಬರ್ಜಿಲ್ ತಿಳ್ಸೋದು, ಈ ತರ ಮಾಡ್ತಿರೋ ಗೊತ್ತಾ, ಈ ತರ ಏನಾದ್ರು ಮಾಡ್ಬೇಕು. ಅಷ್ಟೇನು ಅಲ್ಲ, ನಾನ್ ಕೇಳೋದು ಏನು ಅಂದ್ರೆ, ಇವ್ರುಗಳು ಯಾರು ಅನ್ನೋ ಫೇಸ್ ರಿವೀಲ್ ಆಗ್ಬಿಟ್ರೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಮರ್ಯಾದಸ್ಥರು ಇನ್ನೂ ಇದಾರೆ ಸರ್. ಇವರೆಲ್ಲ ಏನಿದ್ದಾರೆ ಹೊರಗಡೆ ಮರ್ಯಾದೆ ಅಂತಾನೆ ಬಾಳ್ತಾ ಇರೋರು, ಒಳಗ್ ಬಿಡ್ತಾ ಇದಾರೆ. 100ಗೆ 200 ಸತ್ಯ. ಈಗ ನಮ್ಮ ತಾಯಿಗೆ ನಾನು ಏನ್ ಮಾಡ್ತಾ ಅಂತ ಗೊತ್ತಿರಲ್ಲ. ನನ್ನ ಮಗ ಚಿನ್ನ ರಂದ ಅದೇನಂತಾರಲ್ಲ, ಎತ್ತು ಮಗ ಹೆಗಣ ಆಗಿದ್ರು ಅವ್ರಿಗೆ ಮುದ್ದು ಅಂತೆ. ಈಗ ಅವ್ರ ಫೋನ್ಗಳು ನೋಡೋಕ್ಕಾಗುತ್ತಾ? ಎಷ್ಟೋ ಅಪ್ಪ ಅಮ್ಮನಿಗೆ ಓದಕ್ಕೆ ಬರ್ತಿರಲ್ಲ, ಏನಕ್ಕೆ ಬರ್ತಿರೋದಿಲ್ಲ, ಮಗ ಫೋನ್ ತಗೊಂಡ ಒಂದು ಸ್ಕ್ರೀನ್ ಟಚ್ ಕೊಟ್ಟಿರ್ತಾರೆ. ಈಗ ಒಂದು ಫಸ್ಟ್ ಆದ್ರೆ ಒಂದು 200 ರೂಪಾಯಿ ಕೊಟ್ಟು 2 GB ಮಕ್ಕಳು ಮಾತಾಡೋದಲ್ಲ, ಹೆಣ್ಣು ಮಕ್ಕಳು ಇದ್ರಲ್ಲಿ ಇಳಿದು ಬಿಟ್ಟಿದ್ದಾರೆ. ಈಗ ಅವರು ಸಮಾನತೆ ಇದೆಲ್ಲ ಸಮಾನತೆ.